ಕ್ಷೇತ್ರ. ಶಕ್ತಿ ದೇವತೆಗಳಲ್ಲಿ ಶ್ರೇಷ್ಠಳಾದವಳು ಶ್ರೀ ಬನಶಂಕರಿ ದೇವಿ, ಶಾಕಾಂಬರಿ, ರಕ್ತದಂತ, ಶತಾಕ್ಷಿ, ದುರ್ಗಾದೇವಿ, ಭೀಮಾದೇವಿ, ಭ್ರಮರಾಂಬ, ಹಿಂಗುಲ, ಹೀಗೆ ಹಲವು ಬಿರುದಾಂಕಗಳಾದ ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನದ ಲೋಕಾರ್ಪಣೆ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಪೂಜ್ಯರು, ಗಣ್ಯಮಾನ್ಯರು ಜ್ಯೋತಿಯನ್ನ ಸಾಂಕೇತಿಕವಾಗಿ ಬೆಳಗಿಸುವುದರ ಮೂಲಕ ಶ್ರೀ ಬನಶಂಕರಿ ದೇವಸ್ಥಾನ ಲೋಕಾರ್ಪಣೆ ಮಾಡಬೇಕಾಗಿ ವಿನಂತಿ. ಹಾಗೂ ಗಣ್ಯಮಾನ್ಯರಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಂಕರ ಮಹಾಸ್ವಾಮ ವಿದರದಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಶ್ರೀ ಹಳೆ ಮುಕ್ತೇಶ್ವರ ಮಹಾಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ವಿಲಾಸನ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಶ್ರೀ ಘನಲಿಂಗ ಮಹಾಸ್ವಾಮಿಗಳು ಶ್ರೀ ಸಿದ್ದಾರೂಢ ಮಠ ನೀರಜಕೇರಿ ಜಿಲ್ಲಾ ಬಾಗಲಕೋಟೆ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಾನಂದ ಮಹಾಸ್ವಾಮಿಗಳು ಶ್ರೀ ಶರಣ ಶಿವಲಿಂಗೇಶ್ವರ ಮಠ ಸಸ್ತಾಪುರ ಬಸವ ಕಲ್ಯಾಣ ಅವರಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಪರಮ ಪೂಜ್ಯ ಶ್ರೀ 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 ಅಭಿನವ ಅದೇ ರೀತಿ ನಗರ ದೇವಾಲಯ ಸಂಘದ ವತಿಯಿಂದ ದಯಾನಂದಪುರಿ ಜಗದ್ಗುರು ದಯಾನಂದಪುರಿ ಮಹಾಸ್ವಾಮೀಜಿಯವರನ್ನು ಗೌರವಿಸಬೇಕು ಅಂತೇಳಿ ಅವರು ವಿನಂತಿಸಿದ್ದಾರೆ. ದಯವಿಟ್ಟು ಅವರು ಬೇಗನೆ ವೇದಿಕೆ ಬರಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ವೇದಮಾತೆ ಗಾಯತ್ರಿ ಪ್ರತಿಷ್ಠಾನದ ಟ್ರಸ್ಟಿನ ಅಧ್ಯಕ್ಷ ಕೇಶವ ಪ್ರಸಾದ್ ಅಧ್ಯಕ್ಷರು, ಶ್ರೀ ಕೇಶವ ಪ್ರಸಾದ್ MLCಗಳು ಬೆಂಗಳೂರು ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಸಮಸ್ತ ವೇದಮಾತೆ ಶ್ರೀ ಗಾಯತ್ರಿ ಪ್ರತಿಷ್ಠಾನ ಟ್ರಸ್ಟ್ ಬೆಂಗಳೂರಿನಿಂದ ಆಗಮಿಸಿದಂಥ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಕೇಶವ ಧನ್ಯವಾದಗಳು ಸರ್. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಗೌರವಾನ್ವಿತ ನಗರ ಶಾಸಕರು ಆಗಿರ್ತಕ್ಕಂಥವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಮ್ಮ ಉತ್ಸವ ಕಮಿಟಿಯ ಚೇರ್ಮನ್ರಾಗಿರ್ತಕ್ಕಂಥ NM ಪ್ಯಾಟಿ ಅವರು ಗೌರವಿಸಬೇಕಂತ ಹೇಳಿ ಅವರನ್ನು ನಾನು ವಿನಂತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಅವರಿಗೆ ಶ್ರೀ NM ಪ್ಯಾಟಿ ಸರ್ ಅವರು ಗೌರವ ಸಮರ್ಪಿಸಬೇಕಾಗಿ ಮತ್ತೊಮ್ಮೆ ಅವರಿಗೆ ಕೇಳ್ಕೊಟ್ಟಿದ್ದೇವೆ. ಧನ್ಯವಾದಗಳು ಸರ್. ಈ ವಾರ್ಡಿನ ಎಲ್ಲರನ್ನೂ ಪ್ರೀತಿಸುವಂಥದ್ದು. ಹೀಗಾಗಿ ಎಲ್ಲ ಸಮುದಾಯವು ಬರ್ತಾ ಇದೆ. ಅದರಲ್ಲಿ ದೇವರ ದಾಸಿಮಯ ನೇಕಾರ ಸಮಾಜ ಕೂಡ ಆಶ್ರಮದ ಸೃಷ್ಟಿ ಅದರ ಆಶ್ರಮದ ಭಕ್ತರಾಗಿ ಅದರ ಅವರೆಲ್ಲರೂ ಅದರ. ಅದಕ್ಕೆ ನಾವು ಸಣ್ಣವರನ್ನು ತಿಳ್ಕೊಳ್ಳೋದು ಬೇಡ. ನಾವೇನು ಸಣ್ಣವರೆಲ್ಲ ಕಾಯಕ ಮಾಡಿ ಬದುಕುವವರು, ಜಗದ ಜನರ ಮೈಗೆ ಬಟ್ಟೆಯನ್ನು ಕೊಡುವರನ್ನಂತ ಒಂದು ಹೆಮ್ಮೆಯನ್ನಿಟ್ಟುಕೊಂಡು ಪೂಜ್ಯ ಸ್ವಾಮೀಜಿಯವರ ಪೀಠದ ಚುಕ್ಕಾಣಿಯನ್ನು ಹಿಡಿದ ಈ ಸಮುದಾಯವನ್ನು
ಈ ಸಮುದಾಯವನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಸ್ತಾರೆ. ಯಾಕಂದರೆ ಗಾಳಿಪಟ ಎಷ್ಟೇ ಮೇಲೆ ಹಾರಿದರೂ ಕೂಡ ಸೂತ್ರ ತೆಳಗೆ ಹಿಡ್ಕೊಂಡೊಬ್ಬ ಹಿಡ್ಕೊಂಡು ನಿಂತಿರ್ಬೇಕಾಗ್ತಾ ಇದೆ. ಹಾಗೆ ಸಮಾಜ ಎಷ್ಟೇ ಇದ್ರೂ ಕೂಡ ಆ ಸಮಾಜದ ಹಿಂದೆ ಸೂತ್ರದಂತೆ ಒಬ್ಬ ಗುರುಗಳಿದ್ದಾಗ ಮಾತ್ರ ಆ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯವಾಗ್ತದನ್ನಂತ ಮಾತನ್ನ ಇಲ್ಲಿ ಹೇಳಿ ಈ ಸಮುದಾಯ ಯಾವತ್ತೂ ಹೀಗೆ ಬೆಳೀತಾ ಇರಲಿ. ನಿಮ್ಮಲ್ಲಿ ಭಕ್ತಿಯ ಕೊರತೆ ಇಲ್ಲ, ಹೃದಯವಂತಿಕೆಯ ಕೊರತೆ ಇಲ್ಲ, ಮತ್ತು ಬಡತನದ ಒಂದಿಷ್ಟು ಕೊರತೆ ಇರಬಹುದು. ಆದರೆ ಭಕ್ತಿಯ ಶ್ರೀಮಂತರಿಗೆ ನಿಮಗೆ ಕೊರತೆ ಇಲ್ಲ. ಹಾಗಾಗಿ ಈ ಸಮುದಾಯ ಗುರುಗಳ ಒಂದು ಮಾರ್ಗದಿಂದ ಬೆಳೆದು ನಾಡಿಗೆ ಹೆಮ್ಮರವನ್ನು ಕೊಡಲಿ. ಅದು ಭಕ್ತಿ ಸಂಪತ್ತಾಗಲಿ ತಿಳ್ಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ.